14 ಸೈಟ್ ವಾಪಸ್ ಕೊಟ್ಟಿರೋದು ಸರ್ಕಾರಕ್ಕೆ ಬಂದಿದೆ ಅನ್ನೋದು ಫೈಲು ಎಲ್ಲ ಮೈಸೂರಲ್ಲಿದೆ ಅಂದರು. ಬಚ್ಚೇಗೌಡರ ಪ್ರತಿನ ಮುಖ್ಯಮಂತ್ರಿಗಳ ಕಚೇರಿಲಿ ತೋರಿಸ್ಲಿಲ್ವ ನಮಗೆ? ಎಲ್ಲವೂ ಎತ್ಕೊಂಡು ಹೋಗಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, 18 ಫೈಲು ಬೆಂಗಳೂರಿನ UD ಡಿಪಾರ್ಟ್ಮೆಂಟಿಗೆ ತೆಗೆದುಕೊಂಡೋದಂಥ ಫೈಲು 18 ಫೈಲು ಇವತ್ತು ಮಿಸ್ಸಿಂಗ್ ಅನ್ನುವಂಥದ್ದು ಅಲ್ಲಿ ಅಧಿಕಾರಿಗಳೇ ನಮ್ಗೆ ಹೇಳ್ತಾರೆ. 18 ಫೈಲ್ ಇಲ್ಲ ಸರ್, ನೀವು ಒಂದು ಲೆಟ್ರ್ ಬರೀರಿ. ಅಷ್ಟರ ಮಟ್ಟಿಗೆ ಇದು ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ನಡೀತದೆ. ಎಲ್ಲವೂ ಅವ್ರು ಅದನ್ನೇ ಹೇಳಿದ್ದು, ಬಟ್ ಎಲ್ಲವೂ ಆಗಿದೆಯಲ್ಲ. ಎಲ್ಲ ಮೈಸೂರಿನ ಮೂಡಕ್ಕೆ ಸಂಬಂಧಪಟ್ಟಂಥ ಫೈಲ್ಗಳು, ಒಟ್ಟು ಮೈಸೂರಿನ ಮೂಡ ಏನೇನು ಹಗರಣ ನಡೆದಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದಷ್ಟಕ್ಕೆ ಸಂಬಂಧಪಟ್ಟಂಥ ಫೈಲು ಮನೆಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲವೇ ಇಲ್ಲ, ಆಗಿಲ್ಲ. UD ಮಿನಿಸ್ಟ್ರಿಯಿಂದ ಅವರೇ ತೊಗೊಂಡೋಗಿದ್ದಾರಲ್ಲ, ನೋಟ್ ಮಾಡಿ. ಕಂಪ್ಲೇಂಟ್ ಆಗಿಲ್ಲ, ಬಟ್ ಮಿಸ್ಸಿಂಗ್. ಅವ್ರ ಆಫೀಸಲ್ಲಿ ಇರಬೇಕಾಗಿದ್ದ ಫೈಲ್ ಇಲ್ಲ. ಮೊನ್ನೆ ರಾತ್ರಿನೂ ಮೈಸೂರಿನ ಝೋನ್ 1 ಆಫೀಸಲ್ಲಿ ರಾತ್ರಿ 10:30 1:30 ತನಕ ಸರ್ಚ್ ಮಾಡಿದ್ದಾರೆ. ರಾತ್ರಿ 10:30 1:30 ಝೋನ್ 1 ಆಫೀಸಲ್ಲಿ ಇದಕ್ಕೆ ಸಂಬಂಧ ಏನು ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ಫೈಲ್ಗಳನ್ನ ಹುಡುಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಫೈಲು ಏನು ಅನ್ನೋದು ನಾನು ಕೇಳ್ತಾ ಇದ್ದೀನಿ, ಅದು ನನಗೂ ಮಾಹಿತಿ ಇಲ್ಲ. ರಾತ್ರಿ 10:30 1:30 ಫೋಟೋ ತೆಗಿಲಿ ನೋಡೋಣ, ಹಂಗಾರೆ ಇದೆಯಾ ಇಲ್ವಾ ಅಂತ. ಝೋನ್ 1ಅಲ್ಲಿ ಎಲ್ಲವೂ ನಡೀತಾ ಇದೆ. ಅಂದರೆ ಇದು ಒಟ್ಟಾರೆ ಪ್ರಕರಣದ ಗಂಭೀರತೆ ಅರಿತುಕೊಂಡು ED ಬಂದಿದೆ. ನಾವು ಹೇಳಿದ್ವಿ, ನೀವು ಮಾಡಲಾದ್ರೆ ED ಬಂದೇ ಬರ್ತಾರೆ. CBI ಎನ್ಕ್ವೈರಿ ಆಗುವಷ್ಟು ನಾವು ಒತ್ತಾಯ ಮಾಡೇ ಮಾಡ್ತೀವಿ, ಪ್ರೆಸಿಡೆಂಟ್ ತನಕ ಹೋಗ್ತೀವಿ ಅನ್ನೋದನ್ನು ನಾವು ಹೇಳಿದ್ವಿ. ನಾವು ಯಾವುದೂ ಮುಚ್ಚೆ ಇಟ್ಟಿಲ್ಲ. ED ಬರಲೇಬೇಕಲ್ಲ, ಬರದೇ ಹೆಂಗಿರೋಕ್ಕೆ ಸಾಧ್ಯ ಇದೆ? ಬರೀ ಇಷ್ಟಕ್ಕೆ ಆಗಲ್ಲ. ಅದಕ್ಕೆ ಹೇಳಿದೆ, 14 ಸೈಟ್ ಅಲ್ವೇ ಇಲ್ಲ, 52-56 ಕೋಟಿದು ಅಲ್ವೇ ಇಲ್ಲ. ನಮ್ಮ ಹತ್ರ ಇನ್ನೂ 5,000 ಕೋಟಿ ಇದಿದೆ. ಬರುತ್ತೆ ನೋಡಿ, ಇನ್ನೊಂದು 8 ದಿವಸ ಒಳಗಡೆ. ಕ್ರಯಪತ್ರ ಅಂದರೆ ರೆಸೊಲ್ಯೂಷನ್ನೇ ಆಗದೆ, ಕ್ರಯಪತ್ರದಲ್ಲಿ 20/11/2020 ನಿರ್ಣಯವಾದಂತೆ ಅಂತ ಬರ್ಕೊಡ್ತಾರೆ ಮುಖ್ಯಮಂತ್ರಿಯವರ ಮನೆಯವರಿಗೆ ಅನ್ನುವಷ್ಟರ ಮಟ್ಟಿಗೆ ಅಧಿಕಾರಿ ಇದ್ಮೇಲೆ ಇವತ್ತಿನವರೆಗೂ ಅಧಿಕಾರಿನ ಮುಟ್ಟಿದಾರ. ಆಯಿತು, ಬರ್ಕೊಟ್ಟಿರು ಇಬ್ಬರನ್ನವರು ಅಧ್ಯಕ್ಷರನ್ನ ಆಯುಕ್ತರನ್ನ ವಜಾ ಮಾಡಬೇಕಾಗಿತ್ತಲ್ಲ, ತನಿಖೆಗೆ ಒಳಪಡಿಸ್ಬೇಕಾಗಿತ್ತಲ್ಲ. ಏನೂ ಮಾಡಿಲ್ಲ ಸರ್ಕಾರ. ಇಷ್ಟು ಚೆನ್ನಾಗಿ ಗೊತ್ತಿದ್ರು ಏನೂ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಮರ್ಜಿಗಳಿಗೆ ಮುಖ್ಯಮಂತ್ರಿಗಳು ಅಥವಾ ನಗರಾಭಿವೃದ್ಧಿ ಇಲಾಖೆ ಸಚಿವರಿದ್ದಾರಲ್ಲ, ಮುಖ್ಯ ಕಾರಣ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈರತಿ ಸುರೇಶ್ ಅವರು.